ನಮಸ್ತೆ ಸ್ನೇಹಿತರೆ. ಪ್ರತಿ ಸಮಸ್ಯೆಯು ನಮಗೆ ಜೀವನದಲ್ಲಿ ಒಂದು ಕೊಡುಗೆ ಇದ್ದಂತೆ, ಏಕೆಂದರೆ ಸಮಸ್ಯೆಗಳಿಲ್ಲದೆ ನಾವು ಬೆಳೆಯಲಾರೆವು. ನಾವು ನಾಟಕ ನೋಡಬೇಕು ಅಂದರೆ ಮುಂದಿನ ಸೀಟ್ಗಳಲ್ಲಿ ಕೂರಲು ಇಷ್ಟಪಡುತ್ತೇವೆ. ಅದೇ ಸಿನಿಮಾ ನೋಡಬೇಕು ಎಂದರೆ ಹಿಂದಿನ ಸೀಟ್ನಲ್ಲಿ ಕೂರಲು ಇಷ್ಟಪಡುತ್ತೇವೆ. ಈ ಹಿಂದೆ ಮುಂದೆ ಅನ್ನೋದೆಲ್ಲ ಕೇವಲ ನಮ್ಮ ಅಪೇಕ್ಷೆ ಅಷ್ಟೇ. ಸಾಬೂನು ತಯಾರಿಸಲು ಆಯಿಲ್ ಬೇಕಾಗುತ್ತದೆ. ಅದೇ ಆಯಿಲ್ ಏನಾದರೂ ನಮ್ಮ ಕೈಗೆ ಮೆತ್ಕೊಂಡ್ರೆ ಆ ಆಯಿಲನ್ನು ನಾವು ತೊಳೆದುಕೊಳ್ಳಲು ಸಾಬೂನು ಬೇಕಾಗುತ್ತದೆ. ಎಲ್ಲ ವಿಚಿತ್ರ ಅನಿಸುತ್ತಲ್ಲವೇ? ನಮ್ಮ ಜೀವನವೆಂಬುದು ಇಷ್ಟೇ. ಸಮಸ್ಯೆಗಳು ಎದುರಾಗಿದೆ, ನಮ್ಮ ಜೀವನವಿಷ್ಟೇ ಮುಗೀತು, ಈ ಕಷ್ಟ ನನ್ನಿಂದ ಆಗಲ್ಲ ಅಂತ ಅಂದುಕೊಳ್ಳದೆ ಅದನ್ನು ನಾವು ರೈಲಿನ ಹಳಿಗಳಂತೆ ನೋಡಬೇಕು. ಈ ಪ್ರಪಂಚದಲ್ಲಿ ಆನಂದಿಸುವವರು ಅಂದರೆ ಇಬ್ಬರೇ. ಒಬ್ಬರು ಹುಚ್ಚರು, ಮತ್ತೊಬ್ಬರೆಂದರೆ ಪುಟ್ಟ ಮಕ್ಕಳು. ನಮ್ಮ ಗುರಿಯನ್ನು ಸಾಧಿಸಬೇಕೆಂದರೆ ಒಂದು ಹುಚ್ಚಿರಬೇಕು. ಅದೇ ಗುರಿಯನ್ನು ನಾವು ಸಾಧಿಸಿದ್ದೇ ಆದರೆ ಪುಟ್ಟ ಮಕ್ಕಳಾಗಿ ಬಿಡಬೇಕು. ಬೀಗದ ಜೊತೆಗೇನೆ ಬೀಗದ ಕೈ ಸಹ ತಯಾರಿಸುತ್ತಾರೆ. ಒಂದನ್ನು ಬಿಟ್ಟು ಮತ್ತೊಂದು ತಯಾರಾಗದು. ಅದೇ ರೀತಿ ಪರಿಹಾರವಿರದ ತೊಂದರೆ ಎಂಬುದೇ ಇರೋದಿಲ್ಲ. ಬುಲೆಟ್ಗಿಂತ ಶಕ್ತಿಯುತವಾಗಿರುವುದು ಮಾತು. ಒಂದು ಮಾತಿನಿಂದ ಸಂಬಂಧವನ್ನು ಹಾಳು ಮಾಡಿಕೊಳ್ಬೋದು. ಅದೇ ಒಂದು ಮಾತಿನಿಂದ ಇರದ ಅನುಬಂಧವನ್ನು ಕೂಡ ನಾವು ಸಂಪಾದಿಸಬಹುದು. ಮನುಷ್ಯ ಈ ಸಮಾಜದಲ್ಲಿ ಸೂಜಿಯ ಹಾಗೆ ಬದುಕಬೇಕು, ಕತ್ತರಿ ಹಾಗೆ ಅಲ್ಲ. ಸೂಜಿಯ ಕೆಲಸ ಯಾವಾಗಲೂ ಜೋಡಿಸುವುದೇ ಆಗಿರುತ್ತದೆ, ಕತ್ತರಿಯ ಕೆಲಸ ಯಾವಾಗಲೂ ಬೇರೆ ಮಾಡುವುದು. ಎಲ್ಲರೊಂದಿಗೆ ನಾವು ಸೂಜಿಯ ಹಾಗೆ ಬಾಳಬೇಕೇ ವಿನಃ ಕತ್ತರಿಯಾಗಿ ಬೇರೆಯಾಗಿ ಬಾಳುವುದಲ್ಲ. ನಿಜವನ್ನು ಬದಲಿಸುವ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಆದರೆ ಪ್ರಪಂಚವನ್ನೇ ಬದಲಿಸುವ ಶಕ್ತಿ ಒಂದು ನಿಜಕ್ಕಿದೆ. ನೀನು ಸಂತೋಷವಾಗಿ ಇದ್ದೀಯಾ ಎಂದರೆ ನಿನಗೆ ಕಷ್ಟಗಳೇ ಇಲ್ಲವೆಂದಿಲ್ಲ. ಅದನ್ನು ಎದುರಿಸುವ ಧೈರ್ಯ ಶಕ್ತಿ ನಿಮಗಿದೆ ಎಂದರ್ಥ. ಸ್ನೇಹವನ್ನು ನಿನ್ನ ದುಃಖದ ಸಮಯದಲ್ಲಿ, ಯೋಧನನ್ನು ಯುದ್ಧದ ಸಮಯದಲ್ಲಿ, ಹೆಂಡತಿಯನ್ನು ಬಡತನದಲ್ಲಿ, ಶ್ರೇಷ್ಠ ವ್ಯಕ್ತಿಯು ಅವನ ವಿನಯದಲ್ಲಿ ಪರೀಕ್ಷಿಸಬೇಕಂತೆ. ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳುವವರು ಧೈರ್ಯವಂತರೇ. ಎದುರಾಳಿಯ ತಪ್ಪನ್ನು ಕ್ಷಮಿಸುವವರು ಶಕ್ತಿವಂತರು. ಕಷ್ಟ ಅನ್ನೋದು ಎಲ್ರಿಗೂ ಶತ್ರುವೇ. ಆದರೆ ಕಷ್ಟವನ್ನು ಕಿರುನಗುವಿನಿಂದ ಸ್ವೀಕರಿಸಿದಾಗ ಅದು ಸುಖವಾಗಿ ನಿಮ್ಮನ್ನು ಪ್ರೀತಿಸುತ್ತದೆ. ಸ್ಪರ್ಧಿಸದೇ ಇರುವವರಿಗೆ ಅನುಭವ ಬರೋದಿಲ್ಲ, ಅನುಭವ ಬರುವವರಿಗೆ ಜ್ಞಾನ ಬರೋದಿಲ್ಲ. ಗೆದ್ದಾಗ ಗೆಲುವನ್ನು ಸ್ವೀಕರಿಸಬೇಕು, ಸೋತರೆ ಪಾಠವೆಂದು ಕಲಿತ್ಕೋಬೇಕು. ಸೋತು ವಿಶ್ರಾಂತಿ ತೆಗೆದುಕೊಳ್ಳುವಾಗ ಆ ಸ್ಪರ್ಧೆಯಿಂದ ಕಲಿತ ಪಾಠವನ್ನು ಅಭ್ಯಾಸ ಮಾಡಿದಾಗ ನೀವೇ ಖಂಡಿತ ಗೆಲ್ತೀರಾ. ಎಲ್ಲರಿಗೂ ದಿನದಲ್ಲಿ ಇರುವುದು 24 ಗಂಟೆ ಮಾತ್ರವೇ. ಗೆಲ್ಲುವವರು ಆ 24 ಗಂಟೆ ಕಷ್ಟಪಡುತ್ತಿರುತ್ತಾರೆ. ಸೋತವರು ಆ 24 ಗಂಟೆ ಯಾವ ರೀತಿ ಕಷ್ಟಪಡಬೇಕು ಎಂದು ಯೋಚಿಸುತ್ತಾರೆ. ಇಷ್ಟೇ ವ್ಯತ್ಯಾಸ. ಗೆಲ್ಲುವ ಹಂಬಲ, ಗೆಲ್ಲುತ್ತೇನೆ ಎಂಬ ನಂಬಿಕೆ, ನಿರಂತರ ಸಾಧನೆ, ಈ ಮೂರೇ ನಿನ್ನನ್ನು ಗೆಲ್ಲಿಸುವಂತಹ ಸಾಧನಗಳು. ನೀವು ಗೆಲ್ಲುವುದರಲ್ಲಿ ಸೋಲಬಹುದು, ಆದರೆ ಪ್ರಯತ್ನಿಸುವುದಲ್ಲಿ ಗೆಲ್ಲಬೇಕು. ಪ್ರಯತ್ನಿಸಿ ಗೆಲ್ಲುತ್ತೇನೆ, ಗೆದ್ದೆ ಗೆಲ್ತೀನಿ. ಸ್ವಯಂ ಕಾರ್ಯಗಳಿಂದ ಮೇಲೆ ಬರುವವರಿಗೆ ಆತ್ಮವಿಶ್ವಾಸವಿರುತ್ತದೆ ವಿನಃ ಅಹಂಕಾರವಿರುವುದಿಲ್ಲ. ಏನಂತೀರಾ?